ಇಂಥ ಅಪ್ಪ ಮಗಳನ್ನ ನಾವೆಲ್ಲೂ ನೋಡಿಲ್ಲ ಸರ್. ಯಾರೋ ದೃಷ್ಟಿ ಬಿದ್ದಿರಬೇಕು ಪಾಪ, ಅದಕ್ಕೆ ಹೀಗಾಗಿರ್ಬೇಕು. ಸುಮ್ಮನಿರೋ. ಸಾರಿ ಸರ್. 8847 ಈ ನಂಬರ್ಗೆ ಲಾಸ್ಟ್ ಕಾಲ್ ಬಂದಿದ್ದು ಯಾವ ಜಾಗದಿಂದ? ಹೌದೌದು, ಈ ನಂಬರು ಕಾನ್ಸ್ಟೇಬಲ್ ವೆಂಕಟಪ್ಪ ಅವ್ರದ್ದು. ಲಾಸ್ಟ್ ಕಾಲ್ ಯಾವ ಏರಿಯಾದಿಂದ ಬಂದಿದೆ? ಇದು ನೈಸ್ ರೋಡ್ಗೆ ಹತ್ತಿರ ಸರ್, ಬನ್ನನಾಯಕನಹಳ್ಳಿ. ಓಕೆ, ಥ್ಯಾಂಕ್ಸ್ ಸಿದ್ಲಿಂಗು. ಸರ್ 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 ಸ್ವಲ್ಪ ಇರ್ರಿ. ಈಗ ನಾವು ನೈಸ್ ರೋಡ್ ಹತ್ರ ದನನಾಯಕನಹಳ್ಳಿ ಆ ಏರಿಯಾ ಪೂರ್ತಿ ಸರ್ಚ್ ಮಾಡಬೇಕು. ಲಾಸ್ಟ್ ಕಾಲ್ ಆ ಏರಿಯಾದಿಂದನೇ ಬಂದಿರೋದು. ಸರ್ ನನಗೆ ಏರಿಯಾ ಚೆನ್ನಾಗಿ ಗೊತ್ತು ಸರ್. ಈಗ ತಾನೇ ಡೆವಲಪ್ ಆಗ್ತಾ ಇದೆ. ಇಲ್ಲೊಂದು ಮನೆ ಕಾಣ್ತಾ ಇದೆ ಸರ್. ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಅಲ್ಲಿಗೆ? ಸರ್ ಒಂದು 11 ಕಿಲೋಮೀಟರ್ ಆಗ್ಬೋದು ಸರ್. ಯಾಕೆ ಹೇಳ್ತೀರಾ? ಹುಡ್ಕೋಣ, ಸಿಗ್ತಾಳೆ. ರಿಮೋಟ್ ಏರಿಯಾದಿಂದ ಕಾಲ್ ಬಂದಿದೆ ಅಂದರೆ ವಾಸ ಇಲ್ದಿರೋ ಮನೆಗಳು, ಶಟ್ರು ಮುಚ್ಚಿರೋ ಅಂಗಡಿಗಳು, ಹಳೆ ಬಂಗ್ಲೆಗಳು, ಇಂಥ ಕಡೆನೇ ನಾವು ಹುಡುಕ್ಬೇಕಾಗುತ್ತೆ. ಏನು ವೆಂಕಟಪ್ಪ, ನಿಮ್ಮ ಬಾಸ್ ವೀರೇಂದ್ರ ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಸರ್ ನಾಳೆ ಅವ್ರ ಮನೆ ಮದುವೆ ಸರ್, ಬಹುಶಃ ಅದಕ್ಕೆ ಇರಬೇಕು. ಓಕೆ, ನಾವೆಲ್ಲ ಈಗ ಇಮಿಡಿಯೇಟಾಗಿ ದನನಾಯಕನಹಳ್ಳಿಗೆ ಓಡಬೇಕು. ಬನ್ನಿ ಕ್ವಿಕ್. ಸದ್ಯ ಡೋರ್ ಓಪನ್ ಇದೆ. ಮದುವೆ ಅಲ್ವಾ, ಎಲ್ಲರೂ ಏನೇನೋ ಕೆಲಸ ಮಾಡ್ತಿರ್ಬೇಕು. ನನ್ನ ಅದೃಷ್ಟ ಚೆನ್ನಾಗಿದೆ. ಜಾನಕಿ ರಾಮ ಏನು ಮಾಡ್ತಿದ್ದಾನೆ ಪಾಪ? ಬೆಳಿಗ್ಗಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಮಲ್ಕೊಂಡಿರ್ಬೇಕು. ನಾನು ಇಷ್ಟೊತ್ತಿಗೆ ಬಂದಿದ್ದು ಗೊತ್ತಾಗಿದ್ರೆ ಬಾಯಿ ಬಂದಿದ್ದು ಬೈದ್ಬಿಡೋನು. ಎಲ್ಲಿ ಹೋಗಿದ್ದೆ, ಏನು ಮಾಡ್ತಿದ್ದೆ ಅಂತ ಸಾವಿರಾರು ಪ್ರಶ್ನೆ ಕೇಳ್ಬಿಡೋನು. ನಾನು ಬೆಳಿಗ್ಗಿಂದ ಕಾಣಿಸ್ಕೊಂಡಿಲ್ವಲ್ಲ, ಸದ್ಯ ಬಚಾವಾದೆ. ನೀನಿನ್ನೂ ಮಲ್ಕೊಂಡಿಲ್ವೇನೋ? ನೀನು ಮಲ್ಕೊಂಡಿದ್ದೆ ಅನ್ಕೊಂಡೆ ನಾನು. ಜಾನಕಿ, ಅದೇನಾಯ್ತು ಅಂದ್ರೆ ಅರ್ಜೆಂಟಾಗಿ ನಾನು ಎಲ್ಲ ಹೋಗಿದ್ದೆ. ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡಿ, ಅಣ್ಣ ತುಂಬಾ ಲೇಟ್ ಆಗಿದೆ, ಹೋಗಿ ಮಲ್ಕೋ. ಯಾಕೋ ಸಿಟ್ಟು ಮಾಡ್ಕೊಂಡಿದ್ದೀನೋ? ಹೇಳೋ. ಹೋಗಿ ಮಲ್ಕೋ ಅಂದೆ. ಅಲ್ಲ ಕಣೋ, ಅದು ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡಿ. ಅದೇನಿದ್ರು ನಾಳೆ ಕೇಳಿಸ್ಕೊತೀನಿ. ನನಗೆ ತುಂಬಾ ಸುಸ್ತಾಗಿದೆ, ನೀನು ಸುಸ್ತಾಗಿರ್ತೀಯ. ಹೋಗಿ ನಿದ್ದೆ ಮಾಡು. ಎಸ್ ಬ್ರದರ್. ಹೋಗಿ ನಿದ್ದೆ ಮಾಡು ಅಂದೆ. ಏನಾಯ್ತು ಇವನಿಗೆ? ಯಾಕೋ ಒಂಥರ ಇದಾನಲ್ಲ. ಏನು ಗೊತ್ತಿಲ್ಲ ನಿನಗೆ? ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ಮಗನ 10 ಬಸ್ತಲ್ಲಿ ಇಟ್ಕೊಂಡು ಸಾಕಿದ್ದು ನೋಡಿ ಏನ್ ಮಾಡ್ದ ಇವಾಗ. ಅವ್ನು ಯಾರ ಜೊತೆ ಓಡಾಡ್ತಿದ್ದ ಗೊತ್ತಿಲ್ಲಲ್ಲ ನಿನಗೆ? ಸರಿಯಾಗಿದೆ ಅಪ್ಪ ಮಗ. ಹೊರಗಡೆ ಪ್ರಪಂಚಕ್ಕೆ ಶ್ರೀರಾಮಚಂದ್ರ ಸಭ್ಯಸ್ಥ ನೀನು. ಒಳಗಡೆ ಮಾಡೋದು ಇಂಥ ಮೂರ್ಖ ಹುರುಕ ಕೆಲಸ. ಜಾನಕಿ ಯಾಕೆ ಹೀಗಿದ್ದಾಳೆ?
ನಾನು ಹೋಗ್ತಾ ಸರಿಯಾಗಿದ್ನಲ್ಲ, ಎಲ್ಲಿ ಹೋಗಿದ್ದೆ? ಹೇಳೋರು ಕೇಳೋರು ಯಾರೂ ಇಲ್ವಾ ನಿನಗೆ? ಮನೆ ಬಿಟ್ಟು ಸುತ್ತೋದು ಇನ್ನೂ ಬಿಟ್ಟಿಲ್ವಲ್ಲ ನೀನು. ಇದಕ್ಕೆ ನೀನು ಉದ್ಧಾರ ಆಗಲ್ಲ. ಮಕ್ಕಳು ಹಾಳಾಗ್ತಿರೋದು ನಿನ್ನಿಂದಲೇ ಅಂತ ಬೈಬೇಕಾಗಿತ್ತಲ್ಲ. ಆದರೆ ಸಪ್ಪಗಿದ್ದಾನೆ, ಏನಾಗಿರಬಹುದು? ಭಾರ್ಗವಿ, ಭಾರ್ಗವಿ, ಬಂದ್ರ ಎಲ್ಲೋಗಿದ್ರಿ ಇಷ್ಟೊತ್ತು? ನಾಳೆ ಮದುವೆ, ಇವತ್ತು ಮನೆಯಲ್ಲಿ ಪೂಜೆ ಇತ್ತು. ಎಲ್ಲನೂ ಬಿಟ್ಟು ಎಲ್ಲರೇ ಹೋಗಿದ್ರಿ? ಏನಂತ ಗನಂದಾರಿ ಕೆಲಸ ಆಯ್ತು ನಿಮಗೆ? ಹೋಗಿದ್ದು ಘನಂದಾರಿ ಕೆಲಸಕ್ಕೇನೆ, ಅವೆಲ್ಲ ಆಮೇಲೆ ಮಾತಾಡಿದ್ರಾಯ್ತು. ನಮ್ಮ ಜಾನಕಿ ಏನಾಗಿದೆ? ಯಾಕೆ ಸಪ್ಪಗಿದ್ದಾನೆ? ಏನು ನಡೀತು ಮನೇಲಿ? ಜಾನಕಿ ನಿಮ್ಮ ತಮ್ಮ ಅಲ್ವಾ? ಹೋಗಿ ಕೇಳಿ, ಬಿತ್ಕೊಳ್ರಿ ಸುಮ್ಮನೆ.